ಸೊ ಆ್ಯಕ್ಚುಲಿ ಇವತ್ತು ನಾನು ಟೆಸ್ಟ್ ಮಾಡಿದೆ. ನಾನು ಮೇಲ್ಗಡೆ ಹೋಗಿದ ತಕ್ಷಣ ಕೇಳಿದ್ರು, ಚೆಕ್ ಮಾಡ್ದೆ ಏನು ಬಂತು, ನೆಗೆಟಿವ್ ಅಂತ. ಇಲ್ಲ, ನಾನು ಚೆಕ್ ಮಾಡೋದು ಮರ್ತುಬಿಟ್ಟೆ ಅಂತ ಸುಳ್ಳು ಹೇಳಿದೆ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಏನಿದು ಎರಡು ಪಾಯಿಂಟಿಂಗ್ ಬಂದ್ರಿಂಗೆ. ಸೊ ಫೈನಲಿ ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಎಲ್ಲ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಂತ ಹೇಳಿ ಅಭ್ಯಾಸ ಆಗಿ ನನಗೆ ನನ್ನ ಯೂಟ್ಯೂಬ್ ಚಾನಲ್ದ ಇಳಿದ್ರಲ್ಲ ಹಂಗೆ ಬರ್ತಾಯಿತ್ತೆ. ಓಕೆ, ಇವತ್ತಿನ ವಿಡಿಯೋ ವ್ಲಾಗು ಏನು ಅಂತ ಅಂದರೆ ಅವಳು ಹೇಳ್ತಾಳೆ ಕೇಳಿ. ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಫಸ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನಿಮ್ಮ ಹಸ್ಬೆಂಡ್ ರಿಯಾಕ್ಷನ್ ಹೆಂಗಿತ್ತು ನಾವು ನೋಡಬೇಕು, ಹಾಕಿ ಆ ವಿಡಿಯೋನ ಅಂತ ನಾವು ಆವಾಗಲೂ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಟೈಮ್ ಆಗೋಗಿದ್ರಿಂದ ಬೇಡ, ತುಂಬ ದಿವಸ ಆಗೋಯ್ತು ಅಂತ ಹೇಳ್ಬಿಟ್ಟು. ಯಾಕೆ ಹಂಗೆ ಮಾಡ್ತಿದ್ಯಾ? ಚೆನ್ನಾಗಿ ಕಾಣ್ತದೆ ಅಂತ ನೋಡ್ತಾ ಇದ್ದೀನಿ. ತುಂಬ ದಿವಸ ಆಗೋಯ್ತು, ಬೇಡ ಪೋಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ. ಬಟ್ ಮೊನ್ನೆ ಒಂದು ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದೀರಾ, ಅದು ಹಾಕಿ ನಾವು ನೋಡಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಜನವರಿ ತಿಂಗಳಲ್ಲಿ ಆಗಿರೋ ವಿಡಿಯೋದು ನಾನು ತಲೆಮುಡಿ ಕೊಟ್ಟಿದ್ದೆ. ಆ ಟೈಮ್ನಲ್ಲಿ ಮೇಲ್ಕೋಟೆಗೆ ಹೋಗ್ಬಿಟ್ಟು ಒಂಚೂರು ತಲೆ ಕೂದಲಿರಲಿಲ್ಲ. ಎದ್ದು ತಕ್ಷಣ ಹಂಗೆ ಮಕನೂ ತೊಳಿದಂಗೆ ಬಂದು ಕೂತಿದ್ದೀನಿ. ಇವಳು ಬಂದು ವಿಡಿಯೋ ಮಾಡ್ಕೊಂಡು ಅದು ಬಿಟ್ಟರೆ ನಾನು ಹೆಂಗೆ ಕಾಣ್ಬೋದು ಹೇಳಿ? ಇನ್ನೇನು ರೆಡಿಯಾಗಿ ಬಂದರೆ ರೆಡಿಯಾಗಿ ಬಾ ವಿಡಿಯೋ ಮಾಡ್ತೀನಿ. ಇವಾಗೇನೋ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಆ್ಯಕ್ಚುಲಿ ಹೌದು, ಮುಡಿ ಕೊಟ್ಟಿದ್ರು, ಅದನ್ನ ನೋಡಿದ್ರೆ ನೀವೇ ನಗ್ತೀರಿ, ಏನು ಹಿಂಗಿದ್ದಾರೆ ಆ್ಯಂಡ್ ಈಗ ನೋಡಿದ್ರೆ ಹಿಂಗಾಗ್ಬಿಟ್ಟಿದ್ದಾರೆ ಅಂತ. 9 monthsಗೆ ತುಂಬ ಡಿಫ್ರೆನ್ಸ್ ಕಾಣಿಸ್ತಿದೆ. ಸೊ ಈಗ ನೀವು ನೋಡ್ಬೇಕೀಗ ವಿಡಿಯೋನ? ಹೌದು, ನೋಡ್ಲೇಬೇಕಾ? ಎಸ್. ಓಕೆ, ಪ್ರಸಾರ ಮಾಡ್ತಾ ಇದೀವಿ, ನೋಡಿ. ಬೂಸ್ಟ್ ಏನಿದು ಎರಡು ಪಾಯಿಂಟಿಂಗ್ ಬಂದ್ರಿಂಗೆ. ಏನು ಹೇಳಿದು? ಪಾಸಿಟಿವ್ ಇದು ನಿಜ. ಮತ್ತೆ ಬೆಳಗ್ಗೆ ಟೆಸ್ಟ್ ಮಾಡಿಲ್ಲ ಅಂತ ಇದೆಯಾ? ಅದೇ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಂದು ಖುಷಿ ವಿಷಯನ ಹೇಳ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿವಸದಿಂದ ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ನೀವು ಪ್ರೆಗ್ನೆಂಟಾ, ಏನಾದರೂ ಒಂದು ಗುಡ್ ನ್ಯೂಸ್ ಕೊಡಿ ಅಂತ ಹೇಳಿಬಿಟ್ಟು. ಸೊ ಆ ಗುಡ್ ನ್ಯೂಸ್ ಹೇಳೋ ಟೈಮ್ ಬಂದಿದೆ ಇವತ್ತು. ಸೊ ಆ್ಯಕ್ಚುಲಿ ಇವತ್ತು ನಾನು ಟೆಸ್ಟ್ ಮಾಡಿದೆ. ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಈ ಒಂದು ಮೂಮೆಂಟ್ನ ಹೆಂಗೆ ಯಾವ ಥರ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದೇ ಇಲ್ಲ. ಅಂಥ ಒಂದು ದಿನ ಇವತ್ತು ನನಗೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸ್ವಲ್ಪ ಮೆತ್ತಗೆ ಮಾತಾಡ್ತಾಯಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ನಮ್ಮ ಚಂದು ಕೇಳಿಸ್ಕೊಂಡ್ಬಿಡ್ತಾರೆ. ನನಗಿನ್ನ ನಾನು ಒಂದು 50% ಅಂತ ಅನ್ಕೋಬೋದು. ಬಟ್ ನಮ್ಮ ಚಂದುಗೆ ಎಷ್ಟು ಮನಸ್ಸಲ್ಲಿದೆ, ಎಷ್ಟು ಖುಷಿ ಪಡ್ತಾರೆ ಅವರು ಅಂತ ಹೇಳಿದ್ರೆ, ಇದನ್ನು ಕೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಮತ್ತು ಅವ್ರ ಖುಷಿನ ನಾನು ನೋಡಬೇಕು, ಇದನ್ನು ತೋರಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಮಲ್ಕೊಂಡಿದ್ದಾರೆ ಇನ್ನೂ. ನಾನು ಮೇಲ್ಗಡೆ ಹೋಗಿದ ತಕ್ಷಣ ಕೇಳಿದ್ರು, ಚೆಕ್ ಮಾಡ್ದೆ ಏನು ಬಂತು, ನೆಗೆಟಿವ್ ಅಂತ. ಇಲ್ಲ, ನಾನು ಚೆಕ್ ಮಾಡೋದು ಮರ್ತುಬಿಟ್ಟೆ ಅಂತ ಸುಳ್ಳು ಹೇಳಿದೆ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಒಂದು ವರ್ಷ ಆಯ್ತು ಮದುವೆಗೆ. ನಾವು ಸ್ವಲ್ಪ ದಿನ ಬೇಡ, ಮಕ್ಕಳು ಅದು ಇದು ಅಂದ್ಕೊಂಡಿದ್ದು. ಅದಾದ ಬಳಿಕ ಈಗ ಒಂದು 3 ತಿಂಗಳಿಂದ ಎಲ್ಲ ಕಮೆಂಟ್ಸಲ್ಲೆಲ್ಲ, ಮ್ಯಾಮ್ ನೀವು ಪ್ರೆಗ್ನೆಂಟ್ ಅಂತಿದ್ದೀರಲ್ಲ. ಸೊ ಯಾವುದಕ್ಕೋತೆಗೆ ಜನಗಳ ಆಸೆ ಯಾಕೆ ಸುಳ್ಳು ಮಾಡೋದು. ಆಮೇಲೆ ಫ್ಯಾಮಿಲಿಯವ್ರು ಬೇರೆ ಒತ್ತಡ ಜಾಸ್ತಿ ಆಗಿತ್ತು. ಆಮೇಲೆ ಇವಳು ಏಕಾಏಕಿ ಮಗು ಪ್ಲ್ಯಾನ್ ಟ್ರೈ ಮಾಡ್ತಿದ್ದೀವಿ ಅಂದ ತಕ್ಷಣವೇ ಶ್ರೀಕೃಷ್ಣಂಗೆ ಬೆಳಗ್ಗೆ ಎದ್ದು ವ್ರತ, ಹಾಲು, ಪ್ರತಿದಿನ ಏನನ್ನಾರು ಒಂದು ಸ್ವೀಟ್ ಮಾಡಿ ಕೃಷ್ಣಂಗೆ ಅಭಿಷೇಕ ಥರ ಮಾಡೋದು, 101 ಮಂತ್ರ ಹೇಳೋದು. ನಾನು ಪ್ರತಿದಿನ ಬೆಳಗ್ಗೆ ಒಂದು 8:30-9 ಗಂಟೆಗೆ ಹೇಳ್ತಿದ್ದೆ. ನನ್ನ ಹೆಂಡ್ತಿ ಬೇಗ ಎದ್ಬಿಟ್ಟು ಗಂಟೆ ಎಲ್ಲ ಹೊಡಿತಾರಲ್ಲ, ಅವಾಗ ಎಚ್ಚರಾಗ್ಬಿಡ್ತಿತ್ತು ನನಗೆ. ಆಮೇಲೆ ಒಂದು 1 hour ಪೂಜೆ ಮಾಡೋಳು ಪ್ರತಿದಿನ. ಆ ಭಗವಂತ ಇಷ್ಟು ಬೇಗ ಭಾಗ್ಯ ಕೊಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಶ್ರೀಕೃಷ್ಣ ಪರಮಾತ್ಮಗೆ, ಮತ್ತು ನಾವು ನಂಬಿರೋಂಥ ಎಲ್ಲ ನಮ್ಮ ಮನೆ ದೇವರು ಸೇರಿ ಎಲ್ಲ ದೇವರುಗಳಿಗೆ ಐ ಆಮ್ ಹ್ಯಾಪಿ. ಖುಷಿ ಪಡುವಂಥ ದಿನ ಇದು. ಬಹುಶಃ ಇದು ಲೇಟಾಗಿ ಪಬ್ಲಿಷ್ ಆಗುತ್ತೆ ವಿಡಿಯೋ, ಈಗಲೇ ನಾವು ಮಾಡಲ್ಲ, ಒಂದು 2-3 ತಿಂಗಳಾಗಲಿ.
ನಂಗೆ ಹೇಳೋಕ್ಕಾಗ್ತಿಲ್ಲ ಹೇಳೋದು. ನೆನ್ನೆ ಮೊನ್ನೆ ನಾವು ಮಕ್ಕಳು ಥರ ಇದ್ದೋ. ಮಾಡದೆ ಇರ್ತೀರ ನಾನು. ಎಲ್ಲಿಟ್ಟಿದೆ ಇದನ್ನ? ಏನು ಬರಬೇಕದು? 2 ಲೈನ್ ಬರಬೇಕು. ಪಕ್ಕನಾ ಖಾಲಿ ಇರುತ್ತಾ ಮುಂಚೆದು? ಇಲ್ಲಾಂದ್ರೆ 1 ಲೈನ್ ಬರುತ್ತೆ. ಈ 2 ಲೈನ್ ಇದು ಇಲ್ಲಿದೆಯಲ್ಲ ಲೈಟಾಗಿ ಇನ್ನೊಂದು ಲೈನು ಅದು ಲೈಟಾಗಿ. ಸೊ ಇಷ್ಟೊತ್ತು ಇವಳು ತೋರಿಸಿದಂತಹ ಆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ದು ರಿವೀಲ್ ಮಾಡಿದಂತಹ ಆ ಸುಂದರ ಕ್ಷಣಗಳನ್ನು ನೀವು ನೋಡಿದ್ದಕ್ಕೆ ನಿಮಗೆ ಧನ್ಯವಾದ. ಆ್ಯಕ್ಚುಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಇವರು ಯಾವ ಥರ ರಿಯಾಕ್ಟ್ ಮಾಡೋದು ನನಗಂತೂ ಫುಲ್ ಆಗ್ತಾ ಇದ್ದಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಇವ್ರ ಜೊತೆ ವ್ಲಾಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅಯ್ಯೋ ಕೆಲಸ ಹೆಂಗೆ ಅಂತಿದ್ದು, ನೀವು ನನ್ನ ಕೈಲೇ ಮೊಬೈಲ್ ಇಟ್ಕೊಂಡು ಮಾಡ್ತಿದ್ದಿಲ್ಲ, ನನಗೆ ಗೊತ್ತಿಲ್ಲದಂಗೆ ಅನಿಸ್ತೈತೆ ಈಗ. ಸೊ ನಮ್ಮ ಮೆಮೊರಿಗೆ ಅಂತ ನಾನು ಮಾಡಿ ಇಟ್ಕೊಂಡಿದ್ದು. ಆ್ಯಕ್ಚುಲಿ ಅದನ್ನ ನೋಡಿದ್ರೆ ಇವಾಗ ಒಂಥರ ಅಯ್ಯೋ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಕೇಳಿದ್ದಕ್ಕೆ. ಸೊ ಈ ವಿಡಿಯೋ ಹಾಕಿದ್ದು ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ಬಾಯ್.